ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಬಂದಿನ ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಹೇಳೀನಿ. ಅದರದ್ದು ಮುಂದುವರೆದ ಭಾಗ ಆಗಿದೆ ಇದು. ಓಕೆ, ಆಮೇಲೆ ಏನಪ್ಪ ಅಂತಂದರೆ ನಾನು ಮುಂಬೈಗೆ ಹೋದ ತಕ್ಷಣ ಅವರು ನನಗೆ ಹೇಳಿದ್ರು ಈ ರೀತಿ ರಿಕ್ವೈರ್ಮೆಂಟ್ ಬಂದಿದೆ, ಅದಕ್ಕೆ ನೀನು ರೆಡಿ ಆಗು ಅಂಥೇಳಿ. ನಾನು ರೆಡಿ ಆಗ್ತಾ ಇದ್ದೆ. ಆಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ನನಗೆ ಒಂದು ಡಿಮ್ಯಾಂಡ್ ಮಾಡಿದ್ರು. ಏನಂತೆ ಅಂತಂದರೆ, ನಿಮ್ಮ ಗೆಳೆಯರಿಗೆ ಒಂದು 10 ಜನರಿಗೆ ಕರ್ಕೊಂಡು ಬರಬೇಕು ಅಂಥೇಳಿ ನನಗೆ ಒಂದು ಚಾಲೆಂಜ್ ಕೊಟ್ಟರು. ನಾನಂದೆ, ನಾನೇ ಮೊದಲನೇದಾಗಿ ನಾನು ಫಸ್ಟ್ ಆಫ್ ಆಲ್ ಬರ್ತಾ ಇರಿದ್ದು, ನನಗೆ ಕೆಲಸ ಇಲ್ಲ, ನನ್ನ ನಂಬಿ ಇನ್ನೊಬ್ಬರು ಹೇಗೆ ಬರ್ತಾರೆ, ಫಸ್ಟ್ ನನಗೆ ಜಾಬ್ ಕೊಡಿ ಆಮೇಲೆ ನೋಡೋಣ ಅಂತ ನಾನಂದೆ. ಅವರಂದರು ಹಂಗೇನಿಲ್ಲ, ನೀನು ಕಂಪಲ್ಸರಿ ತರಲೇಬೇಕು, ಇಲ್ಲಾಂದರೆ ನಿನಗೆ ಆಪ್ಷನ್ ಇಲ್ಲ ಅಂತಂದರು. ಆಮೇಲೆ ನಾನೇನು ಮಾಡಿದೆಪ್ಪ, ಊರಿಗೆ ಫೋನ್ ಹಚ್ಚಿ ಅವ್ರ ಹತ್ರ ಇವ್ರ ಹತ್ರ ಕೇಳಿ ಒಂದು 5-6 ಜನರಿಗೆ ರೆಡಿ ಮಾಡಿದೆ. ಆಮೇಲೆ ಏನಾಯ್ತಪ್ಪ ಅಂದರೆ ನಾನು ಕೂಡ ಚಾಲೆಂಜಾಗಿ ತೊಗೊಂಡೆ. ಇವ್ರು ಹೆಂಗೆ ಹೇಳ್ತಾರಪ್ಪ ನೋಡೋಣ ಅಂಥೇಳಿ ಭರವಸೆ ಮೇಲೆ. ಆವಾಗ ನಾನು ಕೂಡ ಒಂದು 4-5 ಜನರಿಗೆ ರೆಡಿ ಮಾಡಿದೆ. 4-5 ಜನರಿಗೆ ರೆಡಿ ಮಾಡಿದೆ. ಡಿಸೆಂಬರ್ನಲ್ಲಿ ಇಂಟರ್ವ್ಯೂ ಇತ್ತು 19 ತಾರೀಕಿಗೆ. ಓಕೆ, ಅದ್ರ ಬಿಫೋರ್ ಒಂದು ದಿವಸ ಬಿಫೋರ್ ನಾನು ಅವರೆಲ್ಲರಿಗೆ ಅರೇಂಜ್ ಮಾಡಿದೆ. ಬಂದರು ಮುಂಬೈ ಮಾಡಿದ್ರು. ನಿಯರ್ ಬೈ ಇಂಟರ್ವ್ಯೂ ಅಂಥೇಳಿ ನಮಗೆ ನವಿ ಮುಂಬೈನಲ್ಲಿ ಇಕ್ಕಿದ್ರು. ಆಮೇಲೆ ಮತ್ತೆ ಪುನಃ ನಾವು ಬೇರೆ ಸ್ಥಳಕ್ಕೆ ಇಂಟರ್ವ್ಯೂ ಇತ್ತು, ಅಲ್ಲಿ ಕರ್ಕೊಂಡು ಹೋದರು. ಇಂಟರ್ವ್ಯೂನಲ್ಲಿ ಕುಂತ್ಬಿಟ್ಟಿವಿ. ಇಂಟರ್ವ್ಯೂನಲ್ಲೆಲ್ಲಪ್ಪ ಅಂತಂದರೆ ಎಲ್ಲರೂ CV ಸಬ್ಮಿಟ್ ಮಾಡ್ದು ಕುಂತ್ಬಿಟ್ಟಿವಿ. ಅದರಲ್ಲಿ ಕೆಲವೊಬ್ಬರು ನಾನು ಮಾಡೋಂಗಿಲ್ಲ, ನೀನು ಮಾಡೋಂಗಿಲ್ಲ, ನಾನು ಅಲ್ಲಪ್ಪ ಅಂತಂದರು. ನಾನು ಅಂದೆ, ಬಂದಿರ್ತಕ್ಕಂಥದ್ದು ನಾವು ಇಂಟರ್ವ್ಯೂ ಕೊಡೋಕ್ಕೆ ಇಷ್ಟದ್ದು ಕಷ್ಟಪಟ್ಟು ಟ್ರೈ ಮಾಡೋಣ, ಯಾರಿಗಾದರೂ ಟ್ರೈ ಮಾಡಿದರೆ ಏನು ಪ್ರಾಬ್ಲಮ್ಮು, ಬಂದೀವಿ ಅದಕ್ಕೆ ಟ್ರೈ ಮಾಡೋಣ ಅಂಥೇಳಿ ಎಲ್ರಿಗೆ ಇದು ಮಾಡಿ ಕೊಟ್ಬಿಟ್ಟೆವು. ಎಲ್ಲರೂ ಒಬ್ಬೊಬ್ಬರು ಕ್ಯಾಬಿನ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟರು. ಅದರಲ್ಲಿ ಏನಾಯ್ತಪ್ಪ ಅಂತಂದರೆ, ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆದಾಗ ಅದರಲ್ಲಿ 6 ಜನರಲ್ಲಿ ಸೆಲೆಕ್ಟ್ ಆಗಿದ್ದು ನಾನೊಬ್ಬನೇ. ನೋಡಿ ಎಷ್ಟು ಕಷ್ಟಕರ ಸಿಚುವೇಶನ್ ನನಗೆ ಅಂತಂದರೆ, ಎಲ್ರಿಗೂ ಕರ್ಕೊಂಡು ಬಂದಿದ್ದು ನಾನು. ಓಕೆ, ಅದರಲ್ಲಿ ಇಂಟರ್ವ್ಯೂ ಎಲ್ಲರೂ ಫೇಸ್ ಮಾಡಿದ್ರು. ಬಟ್ ಯಾರ್ಯಾರು ಹೇಗೆ ಇಂಟರ್ವ್ಯೂ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದ ತಕ್ಷಣದಲ್ಲಿ ನನ್ನದೊಬ್ಬರದ್ದು ಮಾತ್ರ ಸೆಲೆಕ್ಷನ್ ಆಯಿತು. ಈಗ ನಾನೇ ಕರ್ಕೊಂಡು ಬಂದಿರ್ತಕ್ಕಂಥ ನಮ್ಮ ದೋಸ್ತರಿಗೆ ಆಗಿಲ್ಲ, ನಂದಾಯ್ತಂದರೆ ನನಗೆ ಒಂದು ಸೈಡ್ ಸಂತೋಷನೂ ಆಯ್ತಾಯಿತು, ಒಂದು ಸೈಡ್ ದುಃಖನೂ ಆಗ್ತಾಯಿತ್ತು. ಯಾಕಂತಂದರೆ ನನ್ನ ನಂಬಿ ಅವ್ರು ಬಂದಿದ್ದರು, ಬಟ್ ಅವ್ರು ಆಗಲಿಲ್ಲ. ಆಮೇಲೆ ಏನಾಯ್ತಂತಂದರೆ ಅವ್ರು ಸಡನ್ ಡಿಸಿಷನ್ ಮಾಡಿದ್ರು, ನಾವು ಪುನಃ ಊರಿಗೆ ಹೋಗ್ತೀವಪ್ಪ, ನಿಂದಾಗಿದೆ ನೀ ಮಾಡ್ಕೊಳ್ಳು ಅಂತ. ಒಂದು ಸೈಡ್ ದುಃಖ, ಒಂದು ಸೈಡ್ ಸಂತೋಷ. ನೋಡಿ ಯಾವ ರೀತಿ ಬರುತ್ತೆ, ಒಂದೊಂದು ಗಳಿಗೆ ಬರುತ್ತೆ ಅಂದರೆ ಒಂಥರ ಬರುತ್ತೆ, ಸಂತೋಷನೂ ಬರುತ್ತೆ, ದುಃಖನೂ ಬರುತ್ತೆ. ಅದಕ್ಕೆ ಹೊಂದ್ಕೊಳ್ಬೇಕು. ತಕ್ಷಣ ನಾನು ನಮ್ಮ ತಂದೆಗೆ ಫೋನ್ ಮಾಡಿದೆ, ಹಿಂಗೆ ಆಗಿದೆ, ಹಿಂಗೆ ಮಾಡಿ ನನಗೆ ಥರ ಅನ್ನಿಸ್ತಾ ಇದೆ, ಮೈಂಡು ಸರಿ ಅನ್ನಿಸ್ತಾ ಇಲ್ಲ ಅಂತಂದ. ಅವ್ರು ನಿನ್ನ ಕೈಯಲ್ಲಿ ಅಂತೂ ಇಲ್ಲ, ನೀನು ಇಂಟರ್ವ್ಯೂಕ್ಕೂ ಹೇಗೆ ಮಾಡಿದ್ದೆವು, ಅವ್ರು ಹೆಂಗೆ ಮಾಡಿದ್ದಾರೋ, ಅವ್ರಿಗೆ ಯಾರು ಹಿಡಿಸಿದ್ರು ಅವ್ರಿಗೆ ಸೆಲೆಕ್ಟ್ ಮಾಡಿದ್ದಾರೆ, ತಲೆ ಕೆಡಿಸ್ಕೋಬೇಡ, ಅವರು ಆರಾಮಾಗಿ ಊರಿಗೆ ಬರಲಿ ಅಂತಂತ ಹೇಳ್ಬಿಟ್ರು. ಆಮೇಲೆ ನಾವು ಇರ್ತಕ್ಕಂಥದ್ದು ರೆಂಟ್ ಅಂತ ಹೇಳಿದ್ದೀವಲ್ಲ, ರೆಂಟ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬನೇ ಇವಾಗ 7,000 ರೂಪಾಯಿ, ಆಮೇಲೆ 4,000 ರೂಪಾಯಿ ಇದೆ. ಈಗ ನಾನು ಅವ್ರ ರೂಮ್ಮೆಂಟ್ಗೆ ಅಂತಂದರೆ ನಾವು ಉಳಿದಿರ್ತಕ್ಕಂಥದ್ದು ಏನು ರೂಮ್ ಇದೆ, ಅದಕ್ಕೆ ನಾವು ಬಿಟ್ಕೊಟ್ಟು ಹೋಗಬೇಕಾಗಿದ್ರೆ 1 ಮಂತು ಮೊದಲೇ ಅವರಿಗೆ ತಿಳಿಸ್ಬೇಕು ಓನರ್ಗೆ, ಆವಾಗ ಮಾತ್ರ ಅವ್ರು ನಮಗೆ ಅಲೋಡ್ ಮಾಡೋರು. ಈಗ ನಾನು ಪಾಸ್ ಅದೇ ಅಲ್ಲಿ ಉಳ್ಕೊಳ್ಳೋಕ್ಕೆ ನನಗೆ ಸುಮ್ಮನೆ ಉಳ್ಕೊಳ್ಬೇಕಲ್ಲ ರೂಮಲ್ಲಿ ಅಂಥೇಳಿ ಏನು ಮಾಡಿದೆ, ನೆಕ್ಸ್ಟ್ ಡೇಗೆ ಅವರಿಗೆ ಕನ್ವಿನ್ಸ್ ಮಾಡಿದೆ, ನಾನು ಸ್ವಲ್ಪ ಕೆಲಸ ಇದೆ, ಎಮರ್ಜೆನ್ಸಿ ಮನೆ ಕಡೆ ಹೋಗಲೇಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಈ ಸಾರಿ ನನಗೆ ಎಕ್ಸ್ಕ್ಯೂಸ್ ಮಾಡಿ, ನಾನು ಮತ್ತೆ ಮುಂಬೈಗೆ ಬಂದಾಗ ನಿಮ್ಮ ಅಪಾಯಿಂಟ್ಮೆಂಟ್ನಲ್ಲೇ ಇರ್ತೀನಿ, ಹಿಂಗೆ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿದೆ. ಪಾಪ ಅವರು ಕೂಡ ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟ ನಂತರ ಪುನಃ ಊರಿಗೆ ಬಂದೆ. ಡಿಸೆಂಬರ್ನಲ್ಲಿ ಊರಿಗೆ ಬಂದೆ. ಅವ್ರು ಹೇಳಿದರು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮಗೆ ವೀಸಾ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರು. ಡಿಸೆಂಬರ್ ಆಯಿತು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳ ಕಾಲ ಕಾಯುವಿಕೆ ಬಂತು. ಯಾಕಂತಂದರೆ ಇಲ್ಲಿ ಇಂಟರ್ವ್ಯೂ ಪಾಸ್ ಆದೆ, ಅಲ್ಲಿವರೆಗೂ ಕೂಡ ನನಗೆ ಯಾವ ಒಂದು ಕಂಪ್ನಿಯಲ್ಲಿ ಕೆಲಸ ಆಗಿದೆ ಅಂಥೇಳಿ ನನಗೆ ಗೊತ್ತಿಲ್ಲ.
ಅಂದರೆ ಒಂದು ನಂಬಿಕೆ ಅಷ್ಟೇ, ಕೆಲಸ ತಗೋಬೇಕು, ಕೆಲಸ ಸಿಕ್ತಾ ಅಷ್ಟೇ. ಯಾವ ಕಂಪ್ನಿಯಲ್ಲಿ ಕೆಲಸ ಇದೆ, ಅದು ಯಾವ ಕಂಪ್ನಿ ಇದೆ, ಅದು ಯಾವ ದೇಶದಲ್ಲಿದೆ, ಓಕೆ, ಅದು ಯಾವುದು ಒಂದು ಡಿಪಾರ್ಟ್ಮೆಂಟಲ್ಲಿದೆ ಅನ್ನೋದು ಯಾವುದು ಮಾಹಿತಿ ಅವೇರ್ನೆಸ್ಸೇ ಮಾಡಿಲ್ಲ ನಾನು. ಸ್ವಲ್ಪ ಮಟ್ಟಿಗೆ ಒಂದು ಐಡಿಯಾ ಬಂದಿತ್ತು, ಒಂದು ಏನಂತೀರ ಮಾರ್ಕೆಟಿಂಗ್ ಲೆವೆಲ್ ಥರ ಇದೆಯಪ್ಪ, ಹಿಂಗೆ ಇದರಲ್ಲಿ ಕೆಲಸ ಇದೆ ಅಂಥೇಳಿ ಒಂದು ಇದು ಬಂದಿತ್ತು. ಆಮೇಲೆ ಎಲ್ಲರೂ ಫೋನ್ ಮಾಡೋರು, ಏಕೆ ರೂಮ್ನಲ್ಲಿದ್ದೀಯಾ ನೀನು, ಯಾಕೆ ರೂಮ್ನಲ್ಲಿದ್ದೀಯಾ, ಮನೆಯಲ್ಲಿ ಯಾಕಿದ್ದೀಯಾ, ಒಳ್ಳೆ ಸ್ಟಡಿ ಮಾಡಿದ್ದೀಯಾ, ಒಳ್ಳೆ ಒಂದು ಜ್ಞಾನ ಇದೆ, ಏನಾದರೂ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು, ಸಿಕ್ಕಾಪಟ್ಟೆ. ನಾನು ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಕ್ಕೂ ಕೂಡ ಇನ್ನೊಂದು ಕಾರಣವೂ ಇದೆ. ಆ ಕಾರಣವೂ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದು ಕೂಡ ಸುಲಭವಾಗಿ ಸಿಗಲ್ಲ, ಎಲ್ಲ ಒಂದು ಕಷ್ಟ, ಎಲ್ಲ ಒಂದು ಹಾರ್ಡು, ಒಂದು ಡೆಡಿಕೇಶನ್ ಮುಖಾಂತರನೇ ಸಿಗೋದು. ಬಟ್ ನಾವು ಅಂದ್ಕೊಂಡಿದ್ದು ಮಾಡಬೇಕಾಗಿದ್ರೆ ಅದು ನಮ್ಮಿಂದ ಮಾತ್ರ. ಎಲ್ಲರೂ ಇವ್ರ ಸಹಾಯ ಅಂಥೇಳಿ ನಂಬ್ಕೊಂಡು ಕುಂತಿದ್ರೆ ಏನೂ ಸಿಗಂಗಿಲ್ಲ. ನಾವಾಗೆ ಚಾಲೆಂಜ್ ತೊಗೋಬೇಕು, ಅವಾಗ ಮಾತ್ರ ನಾವು ಮುಂದೂಡೋಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ನಾವು ಭಯ ಅನ್ನೋದು ಯಾವಾಗ ನಮ್ಮ ಭಯ ಅನ್ನೋದು ಮರಿತಿರ್ತೀವಿ, ಅವಾಗ ಮಾತ್ರ ನಾವು ಮುಂದೊಂದು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಇದೆ. ಯಾರೂ ಕೂಡ ಏನೋ ಒಂದು ಮಾಡಬೇಕಂತ ಒಳ್ಳೇದು ಹೊರಟಿರಂತಂದರೆ ಕಠಿಣವಾದ ದುಃಖಕರವಾದ ಕೆಟ್ಟ ಗಳಿಗೆ ಕೂಡ ಬರುತ್ತೆ. ಅದಕ್ಕೆ ಫೇಸ್ ಮಾಡಿ ನಾವು ಮುನ್ನುಗ್ಗಲೇಬೇಕು, ಮುನ್ನುಗ್ತಾ ಇರಬೇಕಷ್ಟೆ. 5 ತಿಂಗಳ ಕಾಲ ಸತತವಾಗಿ ನಾನು ಮನೆಯಲ್ಲೇ ಇದ್ದಿದ್ದೆ. 5 ತಿಂಗಳ ಕಾಲ ಎಲ್ಲರ ಪ್ರಶ್ನೆ ಒಂದೇ, ಇವನು ಮನೆಯಲ್ಲೇ ಕುಂತ. ನಾನು ಹೇಗಿದೆ ಅಂತಂದರೆ, ನಾನು ಪಾಸಾಗಿದ್ದು ನಮ್ಮ ತಂದೆ ತಾಯಿಗೆ ಮಾತ್ರ ತಿಳಿಸಿದ್ದು. ಹೀಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ, ಹಿಂಗೆ ಹೊರ ದೇಶಕ್ಕೆ ನಾನು ಈ ರೀತಿ ಸೆಲೆಕ್ಟ್ ಆಗೀನಿ, ಅದಕ್ಕೆ ನನಗೆ ದಯಮಾಡಿ ಸಮಯ ಕೊಡಿ, ಈ ಸಮಯ ತನಕ ನಾನು ಕಾಯ್ಬೇಕಂತ ಇದ್ದೀನಿ. ಒಂದು ವೇಳೆ ಪ್ರೊವೈಡ್ ಆಯಿತು ವೀಸಾ ಅಂತಂದರೆ ನಾನು ಹೊರಡ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದೆ. ಇನ್ಕ್ಲೂಡಿಂಗ್ ನಾನು ಮನೆಯಲ್ಲಿ ತಂದೆ ತಾಯಿಗೆ ಬಿಟ್ಟು ಅಣ್ಣ ತಮ್ಮ ತಂಗಿಗೆ ಅಕ್ಕ ಯಾರಿಗೂ ತಿಳಿಸಿಲ್ಲ ವಿಷಯ. ಅರ್ಥ ಆಯ್ತಾ? ಯಾಕಂತಂದರೆ ನಾವು ಮಾಡುವ ದಾರಿ ಒಳ್ಳೆಯದಾಗಿತ್ತು, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಗ್ನರಾಗಿ ಒಂದು ಛಲ ತೊಗೊಂಡು ಇಕ್ಕಿವಿ ಅಂತಂದರೆ ಅದು ತಾನಾಗೇ ಬಂದೇ ಬರುತ್ತೆ. ಸತ್ಯವಾದ ಮಾತು. ಅನ್ಸ್ಟಾಪೇಬಲ್ ಆಗಿ ನಾವು ಕಠಿಣ ಪರಿಶ್ರಮ ಮಾಡಲೇಬೇಕು. ನಮ್ಮ ಯಾವುದೇ ರೀತಿಯಾದ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಯಾರು ಕೂಡ ವಿದೇಶಕ್ಕೆ ಬಂದಿಲ್ಲ, ಕೆಲಸ ಮಾಡಿಲ್ಲ, ಎಲ್ಲ ಹೊಸ ಹೆಜ್ಜೆ ಇಡಲೇಬೇಕು, ರಿಸ್ಕ್ ತೊಗೊಳ್ಳೇಬೇಕು ನಾವು ಜೀವನದಾಗ. ಅವಾಗ ಮಾತ್ರ ನಮಗೆ ಒಂದು ಹಠ ಅನ್ನೋದು ಬರುತ್ತೆ, ಭಯ ಅನ್ನೋದು ಹೋಗುತ್ತೆ. ಸೋಲು ಗೆಲುವು ಇದ್ದೇ ಇರುತ್ತೆ, ಆದರೆ ನಾವು ನುಗ್ಗಲೇಬೇಕು. ಆಮೇಲೆ ಏನಾಯಿತು, 5 ತಿಂಗಳ ಕಾಲ ಕಾಯುವಿಕೆ ಆಯಿತು. ಅದರ ಮಧ್ಯದಲ್ಲೇ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯಿತು. ಅಕ್ಕನ ಮದುವೆ ಮೇ 19ಕ್ಕೆ ಫಿಕ್ಸ್ ಆಯಿತು. ನೋಡಿ ಯಾವ ರೀತಿ ನನ್ನ ಸುತ್ತ ಸುಳಿತಾ ಇತ್ತು. ಒಂದು ಸೈಡ್ ಸಂತೋಷ, ಒಂದು ಸೈಡ್ ನೋವು. ಅದೇ ಸಂದರ್ಭದಲ್ಲಿ ಅಕ್ಕನ ಮದುವೆ ಫಿಕ್ಸ್ ಆಯಿತು. ಅಕ್ಕನ ಮದುವೆ 19ನೇ ತಾರೀಕು. 2 ದಿನ ಮುಂಚೆ ಏನಾಯಿತು, ವೀಸಾ ಬಂತು. 5 ತಿಂಗಳ ನಂತರ ವೀಸಾ ಬಂತು. ಕಂಪ್ನಿ ವೀಸಾ ಹೇಳ್ತು, ನೀನು ಮೇ 19 ತಾರೀಕಿಗೆ ಬರಬೇಕು ಮುಂಬೈಗೆ. ಅಂದರೆ 19 ತಾರೀಕಿಗೆ ಫ್ಲೈಟ್ ಇತ್ತು. 1 ದಿನ ಮುಂಚೆ ನಾವು ಮುಂಬೈಗೆ ಹೋಗಬೇಕಲ್ಲ. ನೋಡಿ, 18 ತಾರೀಕಿಗೆ ಮನೆಯೆಲ್ಲರಿಗೂ ಎಲ್ಲರಿಗೂ ಕರೆದೆ. ಸಂಬಂಧಿಕರು ಬಂದಿದ್ದರು, ಯಾರಿಗೂ ಗೊತ್ತಿಲ್ಲ. ಅವರಿಗೊಂದು ವಿಷಯ ತಿಳಿಸಿದೆ, ಹೀಗೆ ಬಂದಿದೆ, ಇಷ್ಟು ಕಷ್ಟಪಟ್ಟಿನಿ ನಾನು, ನನಗೆ ಇವಾಗ ಆಪ್ಷನ್ ಬಂದಿದೆ. ಒಂದು ಮನೆಯಲ್ಲಿ ಶುಭ ಸಮಾರಂಭನೂ ಕೂಡ ಇದೆ. ಅಕ್ಕನ ಮದುವೆ 19ನೇ ತಾರೀಕಿಗಿದೆ. ನಾನು 1 ದಿವಸ ಮುಂಚೆ ಹೋಗಬೇಕು. ಅದಕ್ಕೆ ಹೇಗೆ ಮಾಡಲಿ ಅಂದ್ರೆ ಅವರಂದರು, ಇವಾಗ ಹೋಗಲೇಬೇಕು ನೀನು, ಯಾಕಂದರೆ ಪ್ರೋಗ್ರಾಮ್ ಬರ್ತಾ ಇರುತ್ತೆ, ಸಮಾರಂಭ, ಅದು ನಾವು ಮ್ಯಾನೇಜ್ ಮಾಡ್ತೀವಿ. ನೀನು ಏನೋ ಮಾಡಬೇಕಂತ ಹೋಗ್ತಾ ಇದೆಯಾ ಅಂತಂದರೆ ಹೋಗು ಅಂಥೇಳಿ ಎಲ್ಲರ ಒಂದು ಒಪ್ಪಿಗೆ ಆಯಿತು ಮನೆಯಲ್ಲಿ.
ನೋಡಿ ನನ್ನ ಯಾವ ರೀತಿ ನನಗೆ ಎಷ್ಟು ದುಃಖ ಆಗಿರಬೇಕು. ಅಕ್ಕನ ಮದುವೆಯ ಮುಂಚೆಯ ದಿನದಂದು ನಾನು ರಾತ್ರಿ 3:45ಗೆ ನಾನು ಮನೆ ಬಿಟ್ಟೆ. ಎಷ್ಟು ದುಃಖ ಇರ್ಬೋದು ನನ್ನಲ್ಲಿ. ದುಃಖ ಒಂದು ಸೈಡು, ಕೆಲಸ ಸಿಕ್ಕಿದೆ, ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಅನ್ನೋದು ಒಂದು ಸಂತೋಷದದ್ದು. ಒಂದು ಮುಂಬೈಗೆ ಹೊರಡ್ತೀವಿ ನಾನು ನಮ್ಮ ಗೆಳೆಯರ ಜೊತೆ. ಮುಂಬೈಗೆ ಹೋಗಿ ಅಲ್ಲಿ ಎಲ್ಲ ನಮ್ಮ ಆಫೀಸಲ್ಲಿ ವರ್ಕ್ ಇದೆ, ವೀಸಾ ತೊಗೊಳೋದು, ಪಾಸ್ಪೋರ್ಟು, ಟಿಕೆಟು ಎಲ್ಲ ಕೆಲಸ ಮುಗಿಸ್ಕೊಂಡಿವಿ. ಕೆಲಸ ಮುಗಿದ ತಕ್ಷಣ ನನ್ನ ಟಿಕೆಟ್ ಇತ್ತು ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂಬೈಯಿಂದ. ಮುಂಬೈ ಟು ಕೇರಳ ಇತ್ತು, ಕೇರಳ ಟು ಶಾರ್ಜಾ ಇತ್ತು. ಅಂದರೆ ಕನೆಕ್ಟಿವಿಟಿ ಏರ್ಲೈನ್ ಇತ್ತು ನಂದು, ಏರ್ ಇಂಡಿಯಾ ಏರ್ಲೈನ್. ಅದು ನನ್ನ ಸೌಭಾಗ್ಯ, ಅದು ನನ್ನ ಒಂದು ದೌರ್ಭಾಗ್ಯ, ಎರಡೂ ಕೂಡ ಇದೆ. ಹೇಗೆ ಅಂತಂದರೆ, ಕನೆಕ್ಟಿವಿಟಿ ಇರುವ ಮುಖಾಂತರ ನಾನು ಮೊದಲು ಮುಂಬೈಯಿಂದ ಕೇರಳಕ್ಕೆ ಬಂದೆ. ಕೇರಳಕ್ಕೆ ಕರೆಕ್ಟಾಗಿ 11:45ಗೆ ಬಂದೆ. ಮೇ ಬಿ 11:15 ಆಗಿತ್ತು ಆವಾಗ ಬಂದೆ. ಸಡನ್ನಾಗಿ ಮೊಬೈಲ್ ಆನ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಮೆಸೇಜ್, ಸಿಕ್ಕಾಪಟ್ಟೆ ಕಾಲು. ಯಾಕಂದರೆ ಎಲ್ಲ ನಮ್ಮ ಫ್ರೆಂಡ್ಸಿಗೆ ಹೇಳಿದ್ದೆ, ಎಲ್ಲ ರಿಲೇಷನ್ಸ್ಗೆ ನಾನು ಅಪ್ರೋಚ್ ಮಾಡಿದ್ದೆ. ಅಂದರೆ ಎಲ್ಲಿ ಹುಡುಗ, ನಾನಿರೋದು ಏರೋಪ್ಲೇನಲ್ಲಿ, ಅಲ್ಲಿ ಮದುವೆ ಆಗ್ತಾಯಿದೆ. ನೋಡಿ ನನ್ನ ವಿಷಯ. ಆಮೇಲೆ ಸಡನ್ನಾಗಿ ಕೇರಳದಲ್ಲಿ ಮೊಬೈಲ್ ಆನ್ ಮಾಡಿ ಸಡನ್ನಾಗಿ ಫೋನ್ ಮಾಡಿದೆ ಮನೆಗೆ, ಮದುವೆ ಆಯಿತಾ, ಒಳ್ಳೇದೆಲ್ಲ ಆಯಿತಾ ಅಂಥೇಳಿ ಅಂದಾಗ ಎಲ್ಲರೂ ವಿಡಿಯೋನಲ್ಲೇ ವಿಶ್ ಮಾಡಿದೆ. ಮದುವೆಗೆ ವಿಶ್ ಮಾಡಿದೆ, ಅಕ್ಕನಿಗೆ, ಭಾವಗೆ, ಎಲ್ರಿಗೂ ನೋಡಿದೆ, ಓಕೆ ಅಂದೆ. ಯಾಕಂದರೆ ನಂದು ಕನೆಕ್ಟಿವಿಟಿ ಇತ್ತು, ಮತ್ತು ನಂದು ಏರ್ಲೈನ್ ವೇಟಿಂಗ್ ಇತ್ತು. ವಿಶ್ ಮಾಡಿ ಮತ್ತೆ ಕೇರಳ ಟು ಶಾರ್ಜಾಗೆ ಕುಂತ್ಬಿಟ್ಟೆ ಏರ್ಲೈನ್. ಅಂದರೆ ಅದೇ ದಿವಸ ನಮ್ಮ ದೊಡ್ಡಮ್ಮ ಮಗಳ ಒಂದು ಮಗು ಕೂಡ ಡೆತ್ ಆಯಿತು ಆಕ್ಸಿಡೆಂಟ್ನಲ್ಲಿ. ಎಷ್ಟು ನಾನು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ನಾನು ಕಂಟ್ರೋಲ್ ಮಾಡಿರ್ಬೋದು. ಸಂತೋಷ, ದುಃಖ, ಅಂದರೆ ಎಲ್ಲ ಸಮಯನ ಒಂದೇಟಿಗೆ ಬಂದಾಗ ಮನುಷ್ಯ ಅದಕ್ಕೆ ಫೇಸ್ ಮಾಡ್ತಾನಲ್ಲ, ಅವಾಗ ಮಾತ್ರ ಅವನು ಒಂದು ಶಕ್ತಿಶಾಲಿಯಾಗಿ ಹೊರಹೊಮ್ಮತಾನೆ. ತನ್ನಲ್ಲಿ ತಾಳ್ಮೆ, ಎಲ್ಲವನ್ನು ತಾಳ್ಮೆ ಭರಿಸುವ ಒಂದು ಶಕ್ತಿ ಇರುತ್ತಲ್ಲ, ಅವಾಗ ಮಾತ್ರ ಅವನು ಒಂದು ದಾರಿಯಲ್ಲಿ ಮುನ್ನುಗ್ತಾನೆ. ಯಾವುದು ಕೂಡ ಸುಲಭವಾಗಿರಲ್ಲ. ಯಾರಿಗೂ ಕೂಡ ಅವರ ಮನದ ಮಾತುಗಳನ್ನು ಗೊತ್ತಿರಲ್ಲ. ಜನರ ಕೆಲಸ ಮಾತಾಡ್ತಾರೆ, ಅವನಿಗೆ ಕೆಲಸ ಸಿಕ್ತು, ಅವನು ಹೋದ, ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ತಾಯಿಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತಾಯಿಲ್ಲ, ನಮಗೆ ಹೆಲ್ಪ್ ಮಾಡ್ತಾಯಿಲ್ಲ ಅನ್ನೋರು ಇರ್ತಾರೆ. ಬಟ್ ನಾವು ಬರಬೇಕಾಗಿದೆ ಅಂದರೆ ಯಾವ ಕಷ್ಟಪಟ್ಟಿರ್ತೀವಿ ಅಂಥೇಳಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ, ಇನ್ನೊಬ್ಬರಿಗೆ ಗೊತ್ತಿರಲ್ಲ. ನಾವು ಕೂಡ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೆದೀವಿ, ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡುವ ತನಕ ಬೆಳೆದೀವಂದರೆ ನಾವು ಕೂಡ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ. ಅದು ಕೂಡ ಶಕ್ತಿ ಬರಲಿ ಅಂಥೇಳಿ ತಮ್ಮ ಎಲ್ಲರ ಆಶೀರ್ವಾದ ಇದ್ದರೆ ಅದನ್ನು ಕೂಡ ನೆರವೇರಿಸ್ತೆ. ಬಟ್ ಜೀವನದಲ್ಲಿ ಏನಾದರೂ ಮಾಡಬೇಕಾಗಿತ್ತಂದರೆ ಕಠಿಣ ಪರಿಶ್ರಮ ಬೇಕು, ಸಮಯ ಪ್ರಜ್ಞೆ ಬೇಕು, ತ್ಯಾಗ ಮಾಡುವ ಕೂಡ ಶಕ್ತಿ ಬೇಕು. ತ್ಯಾಗ ಕೂಡ ಬಹಳ ಇಂಪಾರ್ಟೆಂಟು. ವೆರಿ ವೆರಿ ಇಂಪಾರ್ಟೆಂಟ್. ಧನ್ಯವಾದ.